50,000 ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಸೊ ಆ ಬಿಸ್ನೆಸ್ ಅರೌಂಡ್ 35 ಲ್ಯಾಕ್ಸ್ವರೆಗೂ ನಮ್ಮದು ಬಿಸ್ನೆಸ್ ರನ್ನಿಂಗ್ ಆಗ್ತಾಯಿದೆ. ನಮ್ಮ ಹೆಸರು ಮೈಸೆಲ್ಫ್ ವಿಶ್ವಾರಾಧ್ಯ ಅಂತ. ನಮ್ಮದು ಬಿಸ್ನೆಸ್ ಬಂದು ಡಿಸ್ಟ್ರಿಬ್ಯೂಷನ್. ಫರ್ಮ್ ನೇಮ್ ಬಂದು ಶ್ರೀ ಸಿದ್ಧಲಿಂಗೇಶ್ವರ ಎಂಟರ್ಪ್ರೈಸ್ ಅಂತ. ಅರೌಂಡ್ 2012 ಜೂನ್ 3 ನಮ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿ ಇವತ್ತಿಗೆ 12 ವರ್ಷ ಆಗಿ 13ನೇ ವರ್ಷ ರನ್ನಿಂಗಲ್ಲಿದ್ದೀವಿ. ನಮ್ಮದು ಮೇನ್ ಬಿಸ್ನೆಸ್ ಇರೋದು ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ನಮ್ಮದು ಫಸ್ಟು ಬ್ರ್ಯಾಂಡ್ ಬಂದು ಪಾರ್ಲೆ. ಬಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲಿಲ್ಲ, ಆದ್ರೂ ಸಮೇತ ಅವ್ರ ಸಪೋರ್ಟಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಒಂದು 50,000 ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. 35 ಲ್ಯಾಕ್ಸ್ವರೆಗೂ ನಮ್ಮದು ಬಿಸ್ನೆಸ್ ರನ್ನಿಂಗ್ ಆಗ್ತಾಯಿದೆ. ನಮ್ಮ ಕೆರಿಯರ್ ಆಫ್ ಈ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕ್ರೆಡಿಟ್ ಕೊಡಲೇಬೇಕು. ಕ್ರೆಡಿಟ್ ಬೇಸಿಸ್ ಬಿಸ್ನೆಸ್ಸೇ ಇದು. ಹಂಗೆ ಕೊಟ್ಟಿಲ್ಲ ಅಂತಂದರೆ ಬಿಸ್ನೆಸ್ ಬರೋಲ್ಲ. ಆವಾಗ ಏನಾಗಿತ್ತು ಅಂತಂದರೆ ಇದ್ದಿದ್ದು ನಮ್ಮ ಹತ್ರ ಏನು ಕ್ಯಾಶ್ ಫ್ಲೋ ಇತ್ತು ಆ ಕ್ಯಾಶ್ ಫ್ಲೋನೆಲ್ಲ ಕಂಪ್ಲೀಟಾಗಿ ಕ್ರೆಡಿಟಿಗೆ ಕನ್ವರ್ಟ್ ಮಾಡಿದ್ವಿ. ಮತ್ತೆ ಇನ್ನೂ ಬೇಕಾಯಿತು. ಆವಾಗ ಬೇಕಾದಾಗ ಏನು ಮಾಡಬೇಕು ಅಂತಂದರೆ ನಮಗೆ ಸಾಲ. 50 ದಿನ ಆಗಿದೆ ನಿಮ್ಮದು ಬಿಲ್ಲು, 60 ದಿನ ಆಗಿದೆ ಬಿಲ್ಲು, ಅರ್ಥ ಮಾಡ್ಕೊಳ್ಳಿ, ಬಿಲ್ ಕ್ಲಿಯರ್ ಮಾಡಿ ಅಂತಂದ್ಬಿಟ್ಟು ನಾವು ಇದು ಮಾಡಬೇಕಿತ್ತು. ತುಂಬ ಕಷ್ಟ ಆಯಿತು ಇದನ್ನು ಫಾಲೋ ಅಪ್ ಮಾಡಿಸೋದು. ಅಂದರೆ ನಾವೇ ಹೋಗಬೇಕಿತ್ತು ಅಂಗಡಿ ಹತ್ರ. ಒಂದಲ್ಲ 4 ಸಲ ಹೋಗ್ಬೇಕಿತ್ತು, 10 ಸಲ ಆಗೋದು, 20 ಸಲಿನೂ ಆಗೋದು. 2,000 ರೂಪಾಯಿ ಕೊಡೋನು 200 ರೂಪಾಯಿ ಕೊಡ್ತಾಯಿದ್ದ, 200 ರೂಪಾಯಿ ಕೊಡೋನು 100 ರೂಪಾಯಿ ಕೊಡ್ತಾಯಿದ್ದ. ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು ನಮ್ಮದು ಪೆನ್ನು ಪೇಪರಿಂದಲೇ. ಬುಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಆಡಿಟ್ರನ್ನ ಸಜೆಷನ್ ಕೇಳಿದೆ. ನಮ್ಮ ಆಡಿಟ್ರಿಗೆ ಟ್ಯಾಲಿ ಚೆನ್ನಾಗಿತ್ತು, ಯಾಕೆಂದರೆ ಅವರು ಎಲ್ಲ ಆಡಿಟ್ರ್ಗಳಲ್ವಾ. ಸೊ ಅವರಿಗೆ ಟ್ಯಾಲಿ ಈಸಿ ಇತ್ತು, ನನಗೆ ಕಷ್ಟ ಇತ್ತು. ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟ್ಯಾಲಿ ತೊಗೊಳೋದಕ್ಕಿಂತ ನಮಗೆ ಮುಂಚೆ ಗೊತ್ತಿರಲಿಲ್ಲ ಇದು ಕಷ್ಟ, ಇದು ತುಂಬ ಇದಿದೆ, ಕಲ್ತ್ಕೊಳೋದು ಡಿಫಿಕಲ್ಟಿ. ಒಂದು 3 ತಿಂಗಳು ಅದಕ್ಕೋಸ್ಕರನೇ ಕೋರ್ಸ್ ಮಾಡೋರಿದ್ದಾರೆ. 6 ತಿಂಗಳು ವರ್ಷಗಟ್ಟಲೆ ಕೋರ್ಸ್ ಮಾಡೋರಿದೆ. ಅದು ನನಗೆ ಗೊತ್ತಿರಲಿಲ್ಲ. ನಾವು ಯಾಕೆ ಅಂತಂದರೆ ಮೊಬೈಲಲ್ಲಿ ಜಾಸ್ತಿ ಇರೋದ್ರಿಂದ ನಮಗೆ ಮೊಬೈಲ್ ಆ್ಯಪಲ್ಲಿ ಆದರೆ ನಮಗೆ ಈಸಿ ಆಗ್ತಾಯಿತ್ತು. ನಾನು ಮುಂಚೆ ಏನು ಮಾಡ್ತಾಯಿದ್ದೆ, ಪೆನ್ ಪೇಪರ್ಲೇ ಬರೀತಾಯಿದ್ದೆ. ಟ್ಯಾಲಿ ತೊಗೊಂಡ್ಮೇಲೆ ಏನಕ್ಕೆ ಮಾಡ್ತೀವಿ, ಟ್ಯಾಲಿ ತೊಗೊಂಡಿದ್ದು ಅದಕ್ಕೋಸ್ಕರನೇ ಸ್ವಲ್ಪ ಚೇಂಜ್ ಮಾಡೋಣ ಬಿಸ್ನೆಸ್ನ, ಸ್ವಲ್ಪ ನನ್ನ ಟೈಮ್ನ ರೆಡ್ಯೂಸ್ ಮಾಡೋಣ ಆನ್ ದ ಫೀಲ್ಡ್ ಅಂತಂದ್ಬಿಟ್ಟೆ ನಾನು ಟ್ಯಾಲಿನ ಸಾಫ್ಟ್ವೇರ್ನ ಪ್ರಿಫರ್ ಮಾಡಿಕೊಂಡು ಇದು ಮಾಡಿದ್ದು. ಬಟ್ ಇಲ್ಲೇನಾಯಿತು ಅಂತಂದರೆ ಮತ್ತೆ ಅದೇ ಪ್ರಾಬ್ಲಮೇ ನನಗೆ ಸ್ಟಾರ್ಟ್ ಆಯಿತು. ಯಾಕೆ ಅಂತಂದರೆ ಮತ್ತೆ ಬಿಲ್ ಎತ್ಕೊಂಡು ಹೋಗ್ಬೇಕು, ಬುಕ್ ಎತ್ಕೊಂಡು ಹೋಗ್ಬೇಕಿತ್ತು ಅಂಗಡಿ ಹತ್ರ. ಅವ್ರೇನು ಆರ್ಡರ್ ಕೇಳ್ತಾರೋ ಅದನ್ನೆಲ್ಲ ತೊಗೊಂಡು ಮತ್ತೆ ಬಂದು ಮನೇಲಿ ಆಫೀಸಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಮತ್ತೆ ಟೈಪ್ ಮಾಡಿಕೊಂಡು ಅವ್ರದ್ದು ಬಿಲ್ಗಳೆಲ್ಲ ನಾನು ರೆಡಿ ಮಾಡಿಕೊಂಡು ಪ್ರಿಂಟೌಟ್ ತೊಗೋಬೇಕು. ಅದು ಪ್ರಾಬ್ಲಮ್ ಆಗಿತ್ತು. ಸಾಫ್ಟ್ವೇರ್ ಹುಡ್ಕೋಣ ನಮಗೆ ಈಸಿಯಾಗಿ, ನಮಗೆ ಕನ್ವೀನಿಯೆಂಟ್ ಆಗಿರೋದು ಅಂತಂದ್ಬಿಟ್ಟು ನಾನು ಮೊಬೈಲಲ್ಲೇ ಹುಡುಕ್ತಾಯಿದ್ದೆ. ಆವಾಗ ನಾನು ಕಣ್ಣು ಬಿದ್ದಿದ್ದೆ ಈ ಸಾಫ್ಟ್ವೇರ್ ಮೈ ಬಿಲ್ ಬುಕ್. ಸೊ ಕಸ್ಟಮರ್ ರಿವ್ಯೂ ತುಂಬ ಚೆನ್ನಾಗಿತ್ತು, ನೋಡೋಣ ಅಂತಂದ್ಬಿಟ್ಟು ಗೂಗಲಲ್ಲಿ ಒಂದು ಟ್ರಯಲ್ ಆಫರ್ನ ನಾನು ಇದು ಮಾಡ್ಕೊಂಡಿದ್ದಾದಮೇಲೆ ಸೊ ಒಂದು 3 ದಿನ ಕನ್ಸಿಕ್ಯೂಟಿವ್ ಆಗಿ ನಾನು ಯೂಸ್ ಮಾಡಿದೆ. ಓಕೆ, ನನಗೆ ಸಾಫ್ಟ್ವೇರ್ ಚೆನ್ನಾಗಿ ಅನ್ನಿಸ್ತು. ಸ್ಟಾಕ್ ಇನ್ವೆಂಟ್ರಿ ಅಪ್ಡೇಷನ್ ಮಾಡ್ಕೊಳೋದು, ಕಸ್ಟಮರ್ಗಳನ್ನ ಆ್ಯಡ್ ಮಾಡೋದು, ಆಮೇಲೆ ಪೇಮೆಂಟ್ಸ್ಗಳು ಎಂಟ್ರಿ ಮಾಡ್ಕೊಳೋದು, ಬಿಲ್ ಮಾಡಿ ನಾನು ಎಲ್ಲೇ ಅಕಸ್ಮಾತು ಇವತ್ತು ನಾನು ಇಲ್ಲ ಆಫೀಸಲ್ಲಿ ಹುಡುಗರಿದ್ದಾರೆ ಅಂತಂದ್ರೆ ಬಿಲ್ ಮಾಡಿ ನೋಡಪ್ಪ ಈ ಬಿಲ್ ಮಾಡಿದ್ದೀನಿ ಪ್ರಿಂಟೌಟ್ ತಗೊಳ್ಳ ಅಂತಂದರು, ಹುಡುಗರು ತಗೊತಾರೆ. ಬಟ್ ನನಗೆ ಈ ಸಾಫ್ಟ್ವೇರ್ ಬಂದ ಮೇಲೆ, ನಮ್ಮ ಬಿಸ್ನೆಸ್ ಕೆರಿಯರ್ಗೆ ಈ ಸಾಫ್ಟ್ವೇರ್ ನಾನು ತೊಗೊಂಡ್ಮೇಲೆ ನನಗೆ ಆ ಥರದ್ದು ಯಾವುದೂ ಇದಿಲ್ಲ. ಏನೋ ಟೈಮ್ ವೇಸ್ಟ್ ಇಲ್ಲ, ರೆವಿನ್ಯೂ ಮೀನ್ಸ್ ಹುಡುಗನ ಹಾಕಬೇಕು ಅನ್ನೋದೇನಿಲ್ಲ ನನಗೆ. ಮತ್ತು ನನಗೆ ಯಾವ ಕ್ಷಣದಲ್ಲಿ ಅರ್ಧ ರಾತ್ರಿ ಸಮೇತ ಯಾವುದೇ ಕಸ್ಟಮರ್ ನನ್ನನ್ನು ಎಬ್ಬರಿಸಿ ನನ್ನ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತಂದರೆ 2 ನಿಮಿಷ ಇರೋಣ ಅಂತಂದು ನೋಡ್ಬಿಟ್ಟು ಹೇಳೋ ಅಂಥ ಫೆಸಿಲಿಟಿ ಈ ಆ್ಯಪಿಂದ ನನಗೆ ಸಿಕ್ಕಿದೆ. ನನ್ನ ಸ್ಟಾಕ್ ರೊಟೇಷನ್ನು 4x ಆದಾಗ ನನ್ನ ನಂಬೋಕ್ಕೆ ಆಗಲಿಲ್ಲ. ನಾನೊಂದು 7-8 ಜನಕ್ಕೆ ರೆಫರೆನ್ಸ್ ಮಾಡಿದ್ದೀನಿ. ಇದೇ ಸಾಫ್ಟ್ವೇರ್ನ ರೆಫರೆನ್ಸ್ ಮಾಡಿದ್ದೀನಿ. ಸುಮಾರು ಜನ ಆಲ್ಮೋಸ್ಟ್ ಎಲ್ಲರೂ ಫೋನ್ ಮಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ತುಂಬ ಚೆನ್ನಾಗಿರೋ ಸಾಫ್ಟ್ವೇರ್ನ ರೆಕಮೆಂಡ್ ಮಾಡಿದ್ದಾರೆ.